ನಮಸ್ತೆ, ನಾನು ಡಾಕ್ಟರ್ ಮಿಥಿಲಾ ಅಂತ ಡಾಕ್ಟರ್ ಸೋಲಂಕಿ ಐ ಹಾಸ್ಪಿಟಲ್ನಲ್ಲಿ ಅಕ್ಷಿಪಟಲದ ಡಾಕ್ಟ್ರಾಗಿ ಕೆಲಸ ಮಾಡ್ತಿದ್ದೀನಿ. ಸೊ ಫಸ್ಟು ಅಕ್ಷಿಪಟಲ ಆರ್ ರೆಟಿನಾ ಅಂದರೆ ಏನು? ನಿಮ್ಮ ಕಣ್ಣಿನ ಒಳಗಿನ ಪದರ. ಓಕೆ, ಸೊ ಎಲ್ಲರೂ ಪೇಷಂಟ್ಸ್ಗೆ ಇಲ್ಲಿ ಬಂದಾಗ ನಾವು ಹೇಳ್ತೀವಿ ರೆಟಿನಾ ಎಕ್ಸಾಮಿನೇಷನ್ ಮಾಡಬೇಕು ಅಂದರೆ ಏನದು ಅಂತ ಕೇಳ್ತಾರೆ. ಮೇಡಮ್ ನಮ್ದಾಗಲೇ ಕ್ಯಾಟ್ರಾಕ್ಟ್ ಸರ್ಜರಿ ಆಗಿಬಿಟ್ಟಿದೆ, ನಾವು ಏನಕ್ಕೆ ಚೆಕ್ ಮಾಡಿಸ್ಬೇಕು, ನಮಗೆ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ, ಯಾಕೆ ಚೆಕ್ ಮಾಡಿಸ್ಬೇಕು ಅಂತ ಕೇಳ್ತಾರೆ. ಸೊ ನೀವು ಕ್ಯಾಟ್ರಾಕ್ಟ್ ಮಾಡಿರೋದು ಒಂದು ಬಲ್ಬ್ ಚೇಂಜ್ ಮಾಡಿದಾಗೆ. ದೇವ್ರು ಕೊಟ್ಟಾಗ ಟ್ರಾನ್ಸ್ಪರೆಂಟ್ ಇರುತ್ತೆ, ದಪ್ಪ ಆಗುತ್ತೆ. ಬಟ್ ನಿಮಗೆ ದೃಷ್ಟಿ ಬರೋದು ವಯರಿಂದ ಅಲ್ಲ. ಸೊ ನಮ್ಮ ಕಣ್ಣಿನ ವಯರ್ ಏನಿದೆ ಅದನ್ನು ರೆಟಿನಾ ಅಂತ ಹೇಳ್ತೀವಿ. ಸೊ ಅದರಿಂದಾಗಿ ನಿಮಗೆ ದೃಷ್ಟಿ ಬರುತ್ತೆ. ಸೊ ಆ ದೃಷ್ಟಿಗೆ ಶುಗರ್, BP, ಥೈರಾಯ್ಡ್ ಮತ್ತು ಅದರ್ ಸಿಸ್ಟಮಿಕ್ ಪ್ರಾಬ್ಲಮ್ಸಿಂದ ತೊಂದರೆ ಆಗುತ್ತೆ. ನಮ್ಮದು ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಡಯಾಬಿಟಿಕ್ ಕಂಟ್ರಿ. ಡಯಾಬಿಟಿಸ್ ಏನಿದೆ ಬಂದ ಕೂಡಲೇ, ಈಗ ನಿಮ್ಮ ಡಾಕ್ಟ್ರು ನಿಮಗೆ ಡಯಾಬಿಟಿಸ್ ಶುರು ಆಗಿದೆ ಅಂತ ಅಂದ ಕೂಡಲೇ ಫಸ್ಟು ಬಂದು ಕಣ್ಣಿನ ನರ ಪರೀಕ್ಷೆ ಮಾಡಬೇಕು. ದೇಹದೊಳಗೆ ಅಂಗಗಳಿಗೆ ಏನು ತೊಂದರೆ ಆಗಿದೆ ಅಂತ ನೋಡಲಿಕ್ಕೆ ಫಸ್ಟ್ ಈಸಿಯೆಸ್ಟ್ ವೇ ಚೆಕ್ ಮಾಡೋದು ಕಣ್ಣಿನ ನರನೇ. ಕಿಡ್ನಿ ಎಫೆಕ್ಟ್ ಆಗಿದ್ರು ಕೂಡ ನರದಲ್ಲೇ ಗೊತ್ತಾಗೋದು. ಸೊ ಫಸ್ಟು ಬಂದು ಡ್ರಾಪ್ಸ್ ಹಾಕಿ ಚೆಕ್ ಮಾಡ್ತೀವಿ. ನಿಮ್ಮ ವರ್ಷಕ್ಕೊಂದ್ಸತಿ ನೀವು ಹೇಗೆ ಎವ್ರಿ 3 months ನೀವು ಬ್ಲಡ್ ಟೆಸ್ಟ್ ಮಾಡಿಸ್ತೀರೋ ಹಾಗೆ ವರ್ಷಕ್ಕೊಂದ್ಸತಿ ಡ್ರಾಪ್ಸ್ ಹಾಕಿ ಕಣ್ಣಿನ ನರ ಕೂಡ ಪರೀಕ್ಷೆ ಮಾಡಿಸ್ಬೇಕು. ಸೊ ಅದನ್ನು ನೋಡಿ, ನಿಮ್ಮ ಬ್ಲಡ್ ಟೆಸ್ಟ್ ನೋಡಿ ಮ್ಯಾಚ್ ಆಗ್ತಿದೆ ಇಲ್ವಾ, ಚೆನ್ನಾಗಿದೆಯೋ ಇಲ್ವೋ ಶುಗರ್ ಕಂಟ್ರೋಲ್ ನಾವು ಹೇಳ್ಬೋದು. ನಮಗೆ ಎಷ್ಟೊಂದು ಪೇಷಂಟ್ಸ್ ಇದ್ದಾರೆ 30 years 40 years ಶುಗರಿಂದ ಇರುತ್ತೆ. ಸೊ ಡಿಸಿಪ್ಲಿನ್ಡ್ ಇದ್ದಾಗ 1 drop ಕೂಡ ಬ್ಲಡ್ಡಲ್ಲಿ ಬ್ಲಡ್ಡು ರೆಟಿನಾಲಿ ಇರೋದಿಲ್ಲ. ಬಟ್ ಆದರೆ ಶುಗರ್ ಒಳ್ಳೆ ಚೆನ್ನಾಗಿ ನೋಡ್ಕೊಂಡಿಲ್ಲ, ಏರುಪೇರು ಆದರೆ ಅಕ್ಷಿಪಟಲ ಮೇಲೆ ಭಾಳಷ್ಟು ರಕ್ತದ ಸ್ಪಾಟ್ಸ್ಗಳು ಬರ್ತವೆ. ಸೊ ಅದರಲ್ಲಿ ಸ್ಟೇಜಸ್ ಇರ್ತವೆ. ನಾವು ಅದನ್ನ ನೋಡಿ ನಾವು ಹೇಳ್ತೀವಿ ಯಾವ ಥರ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ಹೇಳ್ತೀವಿ. ಫಸ್ಟ್ 3 stages ಅಲ್ಲಿದ್ದರೆ ಬರೀ ಅಬ್ಸರ್ವ್ ಮಾಡ್ತೀವಿ, ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ನಿಮ್ದು ಶುಗರ್ ಕಂಟ್ರೋಲ್ ಹೇಗಿದೆ ಅಂತ ಹೆಲ್ಪ್ ಮಾಡ್ತೀವಿ. ಸ್ಟೇಜ್ 4 ದಾಟ್ತು ಅಂದರೆ ನಿಮಗೆ ಡಾಕ್ಟ್ರು ಒಂದು OCT ಅಂತ ಹೇಳ್ಬೋದು. OCT ಅನ್ನ ಪರೀಕ್ಷೆ ಮಾಡೋದ್ರಿಂದ ಕಣ್ಣಿನ ನರದಲ್ಲಿ ಊತ ಇದೆಯೋ ಇಲ್ವೋ ಗೊತ್ತಾಗುತ್ತೆ. ಈಗ ನಿಮಗೆ ಕಾಣುತ್ತೆ, ನಾವು ಹೇಳ್ತೀವಿ ನಿಮಗೆ ಜ್ವರ ಇದೆ ಅಂತ, ಬಟ್ ಜ್ವರ ಇದೆಯೋ ಇಲ್ವೋ ನೋಡ್ಲಿಕ್ಕೆ ಒಂದು ಥರ್ಮೋಮೀಟರ್ ಬೇಕಲ್ಲ, ಅದೇ ತರ ಇದು OCT ಅಂತ ಮಾಡಬೇಕಾಗುತ್ತೆ. OCT ಮಾಡಿ ನಾವು ಅದನ್ನ ಇಂಜೆಕ್ಷನ್ ಬೇಕಾ ಬೇಡವಾ ಅಂತಾನು ಡಿಸೈಡ್ ಮಾಡ್ತೀವಿ. ಆಮೇಲೆ ಹೊಸ ರಕ್ತನಾಳಗಳು ಹುಟ್ಟೋ ಚಾನ್ಸಸ್ ಇರುತ್ತೆ. ಹೊಸ ರಕ್ತನಾಳಗಳು ಬಹಳ ತೆಳುಗಿರ್ತವೆ. ಬೇರೆ ಅಂಗಗಳಲ್ಲಿ ಹೊಸ ರಕ್ತನಾಳಗಳು ಹುಟ್ಟಿದ್ರೆ ಒಳ್ಳೇದು, ಬಟ್ ಕಣ್ಣಿನ ನರದಲ್ಲಿ ರಕ್ತನಾಳ ಹುಟ್ಟಿದ್ರೆ ಒಳ್ಳೇದಲ್ಲ. ನೀವು ಕೆಮ್ಮಿದ್ರೆ, ಸೀನಿದ್ರೆ, ಬಗ್ಗಿ ಭಾರ ಎತ್ತಿದ್ರು ಕೂಡ ಕಣ್ಣಿನೊಳಗಡೆ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಸಡನ್ ಆಗಿ ದೃಷ್ಟಿ ಕಮ್ಮಿ ಆಗುತ್ತೆ, ಕಾಣಿಸ್ದೇ ಇರಂಗಾಗುತ್ತೆ. ನರದ ಬಟ್ಟೆ ಬಹಳ ತೆಳು, ಸೊ ಅದು ಎಳೆದ್ರೆ ನಿಮಗೆ ಮುಂದೆ ಅದಕ್ಕೆ ಆಪರೇಷನ್ ಕೂಡ ಬೇಕಾಗುತ್ತೆ. ಸೊ ಇವರು ಹೇಳಿದ್ರು, ಪಕ್ಕದ ಮನೆಯವ್ರು ಹೇಳಿದ್ರು ಡ್ರಾಪ್ಸ್ ಹಾಕಿದ್ರೆ ಕಣ್ಣು ಹೋಗುತ್ತೆ, ಇಂಜೆಕ್ಷನ್ ಹಾಕಿದ್ರೆ ಕಣ್ಣು ಹೋಗುತ್ತೆ, ಅದೆಲ್ಲ ಬಹಳ ಸುಳ್ಳು. ಬಂದು ಖುದ್ದಾಗಿ ಡಾಕ್ಟರ್ ಹತ್ರ ಮಾತಾಡೋದು ಬೆಟರು.